ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿನ್ನೆ ನಾವು ಸರ್ಕಾರ ಪರೋಕ್ಷವಾಗಿ ಅಥವಾ ಯಾವುದೋ ರೀತಿಯಲ್ಲಿ SIT ಮೇಲೆ ಒತ್ತಡ ಹಾಕ್ತಾ ಇದೆ. ಈ ಪ್ರಕರಣವನ್ನ ಬೇರೆ ದಿಕ್ಕಿಗೆ ತಿರುಗಿಸಬೇಕು ಮತ್ತು ಆರೋಪ ಮಾಡಿರುವವರನ್ನೇ ಆರೋಪಿಗಳನ್ನಾಗಿ ಮಾಡಿ ಅದು ದೇವಸ್ಥಾನದ ವಿರುದ್ಧದ ಷಡ್ಯಂತ್ರ ಅಂತ ನಿರೂಪಿಸಿ ಎಲ್ಲ ದೊಡ್ಡ ಮನುಷ್ಯರಿಗೂ ಸಹ ಕ್ಲೀನ್ ಚಿಟ್ ಕೊಡೋ ನಿಟ್ಟಿನಲ್ಲಿ SITಯನ್ನ ತಳ್ತಾ ಇದ್ದಾರಾ, ಅದರ ಮೇಲೆ ಒತ್ತಡ ಹಾಕ್ತಿದ್ದಾರಾ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಯನ್ನ ನಿನ್ನೆ ಮಾಡಿದ್ವಿ. ಆದ್ರೆ ಇವತ್ತು ಹೊಸ ಬೆಳವಣಿಗೆ ಆಗಿದೆ. ಅದೇನು ಅಂದ್ರೆ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಗಂಭೀರವಾದಂತಹ ಆರೋಪಗಳನ್ನು ಮಾಡಿದ್ದಾರೆ SITಯ ಅಧಿಕಾರಿಗಳ ವಿರುದ್ಧ. ಮಂಜುನಾಥ್ ಗೌಡ ಮತ್ತು ಸುನೀಲ್ ಎಂಬುವರ ವಿರುದ್ಧ ದೊಡ್ಡ ಆರೋಪಗಳನ್ನ ಮಾಡಿದ್ದಾರೆ. ಸೊ ಏನದು ಆರೋಪಗಳು? ಮತ್ತು ಈ ಮಂಜುನಾಥ್ ಗೌಡ ಮೇಲೆ ಪದೇ ಪದೇ ಆರೋಪಗಳು ಬರ್ತಾ ಇದ್ರು ಸಹ ಆ ಆಫೀಸರನ್ನ ಯಾಕೆ SITಯಲ್ಲಿ ಮುಂದುವರಿಸ್ಕೊಂಡೇ ಹೋಗ್ತಿದ್ದಾರೆ ಅನ್ನೋದ್ರ ಬಗ್ಗೆಯೂ ಸಹ ಒಂದಷ್ಟು ಮಾತುಗಳನ್ನ ಹೇಳೋದಿದೆ. ಮೊದಲನೇದಾಗಿ ಸೌಜನ್ಯ ಪ್ರಕರಣದಲ್ಲಿ ಹೊಸ ಸಾಕ್ಷಿಯೊಂದು ಬಂದಿತ್ತಲ್ಲ. ಮಂಡ್ಯದಿಂದ ಒಂದು ಮಹಿಳೆ, ಹಿರಿಯ ಮಹಿಳೆ ಬಂದು ನಾನು ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗೋದಕ್ಕೆ ಸಿದ್ಧಳಿದ್ದೀನಿ, ಯಾಕೆಂದ್ರೆ ನಾನು ಅವತ್ತು ಆ ಘಟನೆಯನ್ನ ಕಣ್ಣಾರೆ ನೋಡಿದ್ದೀನಿ. ಏನ್ ನೋಡಿದ್ದೀನಿ? ಒಂದು ಹೆಣ್ಣು ಮಗುವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗೋದನ್ನ ನೋಡಿದ್ದೀನಿ ಅಂತ ವಿವರಣೆಯನ್ನ ಕೊಟ್ಟಿದ್ಲು. ಈ ಹಿಂದಿನ ವಿಡಿಯೋಗಳಲ್ಲಿ ಅದೆಲ್ಲವನ್ನೂ ಸಹ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಅವತ್ತು ನಾನು ಪ್ರಕೃತಿ ಚಿಕಿತ್ಸಾಲಯಕ್ಕೆ ಚಿಕಿತ್ಸೆಗೆ ಅಂತ ಇನ್ನೊಂದು ಹಿರಿಯ ಮಹಿಳೆ ಜೊತೆ ಹೋಗಿದ್ದೆ. ಅಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಕ್ಲೋಸ್ ಆಗಿತ್ತು. ಅಲ್ಲಿ ಕಾಯ್ತಿರ್ಬೇಕಾದ್ರೆ ಸಂಜೆ ಹೊತ್ತು ಮೊದಲಿಗೆ ಆಟೋದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, ಇನ್ನೊಂದಷ್ಟು ಗಾಡಿಗಳಲ್ಲಿ ಜನ ಬರ್ತಾರೆ, ಟೂ ವೀಲರ್ಸ್ ಅಲ್ಲಿ ಎಲ್ಲವೂ ನಡೆಯುತ್ತೆ. ನಾವಲ್ಲೇ ಇದ್ವಿ. ಆ ಸಂದರ್ಭದಲ್ಲಿ ಒಂದು ಹುಡುಗಿ ಕಿರ್ಚಾಟವನ್ನ ಕೇಳಿಸ್ಕೊಂಡ್ವಿ. ಹೋಗಿ ಓಡ್ ಬಂದು ನೋಡಿದ್ರೆ ಒಂದು ಹುಡುಗಿಯನ್ನ ಬಲವಂತಕ್ಕೆ ಒಂದು ಕಾರ್ಗೆ, ವ್ಯಾನ್ಗೆ ಹತ್ತಿಸ್ಕೊಳ್ತಿದ್ರು. ಆ ನಂತರ ಅಲ್ಲಿಗೆ ಬಂದ ಕೆಲವರನ್ನ ನಾವು ವಿಚಾರಿಸಿದಾಗ ಯಾಕೆ ಆ ಹುಡುಗಿನ ಆ ರೀತಿ ತಗೊಂಡೋಗ್ತಿದ್ದಾರೆ ಅಂದ್ರೆ, ಇಲ್ಲ ಆ ಹುಡುಗಿ ಮನೆಯಿಂದ ಮುನ್ಸ್ಕೊಂಡು ಬಂದಿದ್ದಾಳೆ, ಹಾಗಾಗಿ ಮನೆಯವರೇ ತಗೊಂಡೋಗ್ತಿದ್ದಾರೆ, ನಿಮಗೆ ಅದೆಲ್ಲ ಯಾಕೆ, ನೀವು ಇಲ್ಲಿಂದ ಹೊರಡ್ತಾ ಇರಬೇಕು ಅಂತ ಆಟೋ ಡ್ರೈವರ್ ಒಬ್ಬ ಬಂದು ತೊದ್ಲು ಮಾತಾಡ್ತಾ ಬಿಕ್ಕಳಿಸ್ತಾ ಮಾತಾಡ್ದ ಅಂತ. ಅದು ಉದಯ್ ಜೈನ್ ಅನ್ನುವಂತಹ ಅನುಮಾನಗಳು ಸಾಕಷ್ಟು ಜನಕ್ಕಿದೆ. ಸೊ ಆ ಘಟನೆ ನಡೆದಂತಹ ಸ್ಥಳ, ಅವತ್ತು ದಿನಾಂಕ, ಅವತ್ತಿನ ಸಮಯ ಎಲ್ಲವನ್ನು ನೋಡಿದಾಗ ಅದು ಸೌಜನ್ಯ ಪ್ರಕರಣಕ್ಕೆ ನೇರವಾಗಿ ತಳುಕು ಹಾಕೊಳ್ಳುತ್ತೆ. ಹಾಗಾಗಿ ಆಕೆಯನ್ನ ಒಡನಾಡಿ ಸಂಸ್ಥೆಯವರು ಸಾಕ್ಷಿಯಾಗಿ SIT ಮುಂದೆ ಕಳಿಸಿದ್ದಾರೆ. ಅಲ್ಲಿ ಮಂಜುನಾಥ್ ಗೌಡ ಅನ್ನುವಂತಹ ಅಧಿಕಾರಿ ಮತ್ತು ಸುನೀಲ್ ಅನ್ನುವಂತಹ ಇನ್ನೊಬ್ಬರು, ಇಬ್ಬರು ಸಹ ಆ ಮಹಿಳೆಯನ್ನ ಬೆದರಿಸುವ ರೀತಿಯಲ್ಲಿ, ಬೇರೆ ಏನೋ ಆಕೆಯನ್ನೇ ಅಪರಾಧಿ ಅಥವಾ ಆರೋಪಿ ಆ ರೀತಿಯಲ್ಲಿ ಟ್ರೀಟ್ ಮಾಡಿದ್ದಾರೆ, ಆಕೆಯನ್ನ ಭಯಪಡಿಸಿದ್ದಾರೆ, ಆಕೆಯ ಜೊತೆ ಅನುಚಿತವಾದಂತಹ ವರ್ತನೆ ನಡೆಸಿದ್ದಾರೆ. ಸುಮಾರು 70 ವರ್ಷದ ಆಸ್ಪಾಸಿನಲ್ಲಿರುವಂತಹ ಆ ಮಹಿಳೆಯನ್ನ ಏಕವಚನದಲ್ಲಿ ಬೆದರಿಕೆಯ ರೂಪದಲ್ಲಿ, ಬೆದರಿಕೆಯ ಸ್ಟೈಲಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆಕೆಯ ಇಡೀ ಕುಟುಂಬದ ಬಗ್ಗೆ ಎಲ್ಲ ವಿಚಾರಿಸಿ ಅವರನ್ನು ವಿಚಾರಣೆ ಕರಿತೀವಿ ಅಂತೆಲ್ಲ ಆ ಮಹಿಳೆಗೆ ಬೆದರಿಸಿದ್ದಾರೆ. ಅದರ ಜೊತೆಗೆ 8 ಪುಟಗಳ ಆಕೆಯ ಹೇಳಿಕೆಯನ್ನ ಟೈಪ್ ಮಾಡಿ 7 ಗಂಟೆಗಳ ವಿಚಾರಣೆಯ ನಂತರ ಸರಿಯಾಗಿ ಊಟನೂ ಕೊಡದೆ, ಆ ಮಹಿಳೆ ಹೇಳಿದ್ರಂತೆ ಯಾವುದೋ ಕ್ರಿಮಿನಲ್ಗೆ ಬಿಸಾಕದಂಗೆ ಸ್ವಲ್ಪ ಅನ್ನ ಸಾಂಬಾರ್ ಹಾಕಿದ್ರು ನನಗೆ. 7 ಗಂಟೆ ಹೊತ್ತು ನನ್ನಲ್ಲಿ ಕೂರಿಸ್ಕೊಂಡು ಈ ರೀತಿ ಬೆದರಿಕೆಯ ಧ್ವನಿಯಲ್ಲೇ ಮಾತಾಡ್ಸಿದ್ರು. ಅವರು ಒಂದೊಂದು ಪ್ರಶ್ನೆಯನ್ನು ಸಹ ನನ್ನನ್ನು ಬೆದರಿಸಿದ ರೀತಿ ಇತ್ತು. ಏಕವಚನದಲ್ಲಿ ನನ್ನ ಹತ್ರ ಮಾತಾಡ್ತಿದ್ರು. ಆ ನಂತರ 8 ಪುಟಗಳ ದಾಖಲೆಗಳನ್ನ ಕೊಟ್ಟರು ನನಗೆ. ನಿನ್ನ ಹೇಳಿಕೆ ಇದರಲ್ಲಿದೆ, ಸೈನ್ ಮಾಡಿ ಹೋಗು ಅಂತ. ನಾನು ಹೇಳಿದೆ, ಇಷ್ಟೊತ್ತಾಗಿದೆ, ಬೆಳಗ್ಗೆಯಿಂದ 7 ಅವರ್ ಇಲ್ಲೇ ಕೂತಿದ್ದೀನಿ, ನನಗೆ ಕಣ್ಣು ಬೇರೆ ಮಂಜು, ಸರಿಯಾಗಿ ಕಾಣಿಸಲ್ಲ, ನಾನು ನಾಳೆ ಬಂದು ಪೂರ್ತಿಯಾಗಿ ಓದಿ ಆ ನಂತರ ಸಹಿ ಮಾಡ್ತೀನಿ ಅಂದ್ರೆ ಆಕೆಯನ್ನ ಬಲವಂತ ಮಾಡಿ ಸಹಿ ಹಾಕಿಸ್ಕೊಂಡಿದ್ದಾರೆ. ಓದದೇನೆ ಆ ಮಹಿಳೆ ಸಹಿ ಹಾಕಿದ್ದಾಳೆ. ಈಗ ಆ ಮಹಿಳೆ ಹೆದರ್ತಿದ್ದಾಳೆ, ನಾನು ಹೇಳಿದ್ದನ್ನೇ ಬರ್ದಿದ್ದಾರಾ ಅಥವಾ ಅದನ್ನು ಹೊರತುಪಡಿಸಿ ಬೇರೆ ಏನಾದ್ರೂ ಬರ್ದಿದ್ದಾರಾ ಅಂತ. ಆ ಮಹಿಳೆಗೆ ಭಯ ಬಂದಿದೆ ಅಂತೆ. ಸೊ ಇದರಲ್ಲಿ ಪ್ರಮುಖವಾಗಿ ಆರೋಪ ಮಾಡ್ತಿರೋದು ಸ್ಟ್ಯಾನ್ಲಿ ಅವರು, ಮಂಜುನಾಥ್ ಗೌಡ ಅನ್ನುವಂತಹ ವ್ಯಕ್ತಿ, ಇನ್ನೊಂದು ಅಧಿಕಾರಿ ಸುನಿಲ್ ಅಂತ. ಈ ಮಂಜುನಾಥ್ ಗೌಡ ಅನ್ನುವಂತಹವರ ಬಗ್ಗೆ ಈ ಹಿಂದೆ ಯಾವಾಗ ಈ SIT ತನಿಖೆ ಆರಂಭ ಆಗಿತ್ತಲ್ಲ, ಆಗಲೇ ಆರೋಪಗಳು ಕೇಳಿ ಬಂದಿತ್ತು, ಚಿನ್ನಯ್ಯನಿಗೆ ಬೆದರಿಕೆ ಹಾಕಿದ್ದಾರೆ ಅಂತ. ಚಿನ್ನಯ್ಯನಿಗೆ ಬೆದರಿಕೆ ಹಾಕಿ ನೀನು ಸ್ಟೇಟ್ಮೆಂಟ್ ವಾಪಸ್ ತಗೋಬೇಕು, ಇಲ್ಲದೆ ಹೋದ್ರೆ ಚೆನ್ನಾಗಿರಲ್ಲ, ನಿನಗೆ ಒಳ್ಳೇದಾಗಲ್ಲ, ಅಂದ್ರೆ ನಿನಗೆ ಸಮಸ್ಯೆ ಆಗತ್ತೆ, ಈ ರೀತಿಯಾಗೆಲ್ಲ ಬೆದರಿಕೆ ಹಾಕಿದ ಆರೋಪ ಇದ್ದ ಹಿನ್ನೆಲೆಯಲ್ಲಿ SIT ತನಿಖೆ ಆರಂಭದಲ್ಲಿ ಮಂಜುನಾಥ್ ಗೌಡ ಆ ತಂಡದಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಆನಂತರ ಈಗ ಮತ್ತೆ ಆ ಮಂಜುನಾಥ್ ಗೌಡ ಅನ್ನುವಂತಹ ಆಫೀಸರೇ
ಈ ಸಾಕ್ಷಿಯನ್ನು ಸಹ ವಿಚಾರಣೆ ಮಾಡ್ತಿರೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳು ಎದ್ದು ಬರ್ತವೆ. ಸುನೀಲ್ ಅನ್ನುವಂಥ ಆಫೀಸರ್ ವಿರುದ್ಧ ಈಗ ಮೊದಲ ಬಾರಿಗೆ ಆರೋಪ ಕೇಳಿ ಬರ್ತಾ ಇದೆ. ಬಟ್ ಮಂಜುನಾಥ್ ಗೌಡ ಅನ್ನುವವರ ಬಗ್ಗೆ ಪದೇ ಪದೇ ಕೇಳಿ ಬರ್ತಾ ಇದೆಯಲ್ಲ, ಯಾಕೆ? ಅಷ್ಟು ಸಲ ಕೇಳಿ ಬರ್ತಿದ್ರು, ಆ ಆಫೀಸರ್ನೇ ಯಾಕೆ ಕಂಟಿನ್ಯೂ ಮಾಡ್ತಿದ್ದಾರೆ? ಅವರಿಲ್ಲದೆ ತನಿಖೆ ಆಗೋದೇ ಇಲ್ವಾ? SIT ಆಗೋದೇ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಬರ್ತವೆ. ಯಾಕೆ ಹೀಗೆ ಅಂತ. ಸೊ ಅಲ್ಲೇ ಅನುಮಾನಗಳು ಮೂಡೋದು. ಕೆಲವು ಶಕ್ತಿಗಳು ಏನು ಪ್ರಯತ್ನ ಮಾಡ್ತಿದ್ದಾವೆ, ಒಂದು SIT ತನಿಖೆಯನ್ನ ನಿಲ್ಲಿಸಬೇಕು, ಅಥವಾ ಆರೋಪ ಮಾಡ್ತಿರೋರನ್ನೇ ಆರೋಪಿಗಳನ್ನಾಗಿ ಮಾಡಿ ಅವರನ್ನೇ ಬಲಿಪಶು ಮಾಡಿ ಅವರನ್ನೇ ಒಳಗ್ ತಳ್ಳಿಬಿಟ್ಟು ದೊಡ್ಡ ದೊಡ್ಡವರಿಗೆ ಕ್ಲೀನ್ ಚಿಟ್ಗಳು ಕೊಟ್ಬಿಡ್ಬೇಕು, ಎಲ್ಲ ಮುಚ್ಚಿ ಹಾಕಿಬಿಡ್ಬೇಕು ಅನ್ನುವಂತಹ ಪ್ರಯತ್ನದ ಭಾಗವಾಗಿ ಅವರನ್ನ SIT ತಂಡದಲ್ಲಿ ಉದ್ದೇಶಪೂರ್ವಕವಾಗಿ ಹಾಕಿದಾರಾ? ಇಂಥವ್ರೊಬ್ರು ಬೇಕು ನಮಗೆ ಅಂತ ಹಾಕಿದಾರ? ಇದಕ್ಕೆ ಈ ಒಂದು ಪ್ರಶ್ನೆಗಳಿಗೆ ಸರ್ಕಾರನೇ ಉತ್ತರ ಕೊಡಬೇಕು. ಪರಮೇಶ್ವರ್ ಅವರು ಉತ್ತರ ಕೊಡಬೇಕು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತರ ಕೊಡಬೇಕು, ಮತ್ತು ಈ SITಯ ಮುಖ್ಯಸ್ಥರಾಗಿರುವಂತಹ ಮೊಹಂತಿ ಅವರು ಉತ್ತರ ಕೊಡಬೇಕು. ಈ ವಿಚಾರವನ್ನ ಮೊಹಂತಿ ಅವರ ಗಮನಕ್ಕೆ ತಂದಿದ್ದಾರಂತೆ ಸ್ಟ್ಯಾನ್ಲಿ ಅವರು. ಮೊಹಂತಿ ಅವರ ಗಮನಕ್ಕೆ ತಂದ ನಂತರ ಮೊಹಂತಿ ಅವರು ಹೇಳಿದ್ದಾರಂತೆ, ಇನ್ನೊಂದು 2 ದಿನಗಳಲ್ಲಿ ನಾನೇ ಬರ್ತೀನಿ, ನಾನು ಬಂದ ನಂತರ ಬಂದು ಹೇಳಿಕೆ ಕೊಡಮ್ಮ, ನಾನು ಎಲ್ಲವನ್ನು ದಾಖಲಿಸ್ತೀನಿ ಅಂತ ಸ್ವತಃ ಖುದ್ದು ಮೊಹಂತಿ ಅವರೇ ಹೇಳಿದ್ದಾರೆ ಅಂತ ಸ್ಟ್ಯಾನ್ಲಿ ಅವರು ಅವರ ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದಾರೆ. ಯಾಕೆ ಅಂತ ಸಿಚುವೇಶನ್? ಮೊಹಂತಿ ಅವ್ರಿಗೆ ಈ ತರ ದೂರು ಬಂದಾಗ ನಾನೇ ಬರ್ತೀನಿ ರಮ್ಮ, ನನ್ನ ಹತ್ರನೇ ಮಾತಾಡಿ ಅಂತ ಹೇಳೋದಕ್ಕಿಂತ ಆ ಅಧಿಕಾರಿ ಮಂಜುನಾಥ್ ಗೌಡ ಅಥವಾ ಸುನಿಲ್ ಇಬ್ಬರಿಗೂ ಫೋನ್ ಮಾಡಿ ಯಾಕೆ ಎಚ್ಚರಿಕೆ ಕೊಡ್ಲಿಲ್ಲ? ಏನ್ರಿ ಅದು ಈ ರೀತಿ ದೂರು ಬರ್ತಾ ಇದೆ, ನೀವು ಬಂದಿರುವಂತಹ ಸಾಕ್ಷಿಯನ್ನ ಯಾಕೆ ಆರೋಪಿ ರೀತಿ ಟ್ರೀಟ್ ಮಾಡ್ತಾ ಇದ್ದೀರಿ, ಅವ್ರನ್ನ ಯಾಕೆ ಬೆದರಿಸ್ತಾ ಇದ್ದೀರಿ, ಅಷ್ಟು ರೂಢಾಗಿ ಯಾಕೆ ಮಾತಾಡ್ತಿದ್ದೀರಿ, ಗಂಟೆಗಟ್ಲೆ 7 ಗಂಟೆಗಳು 70 ವರ್ಷದ ಮಹಿಳೆಯನ್ನು ಕೂರ್ಸ್ಕೊಂಡು ಏನ್ರಿ ನೀವು ಇಷ್ಟೊತ್ತು ಮಾತಾಡೋದು? ಅದನ್ನಾದ್ರೂ ಸರಿಯಾಗಿ ಅವ್ರಿಗೆ ಒಳ್ಳೆ ಊಟ, ಅವರಿಗೆ ರೆಸ್ಟ್ ಎಲ್ಲವನ್ನೂ ಸಹ ಒದಗಿಸುವಂತಹ ಪ್ರಯತ್ನ ಮಾಡ್ಬೇಕಲ್ಲ, ಯಾಕೆ ಮಾಡ್ತಿಲ್ಲ ಅಂತ ಮೊಹಾಂತಿ ಅವರು ಯಾಕೆ ಕೇಳ್ತಿಲ್ಲ? ನಾನೇ ಬರ್ತೀನಿ ಅಂತ ಯಾಕೆ ಹೇಳ್ತಿದ್ದಾರೆ? ಮಂಜುನಾಥ್ ಗೌಡಗೆ ಏನಾದರೂ ದೊಡ್ಡ ಬ್ಯಾಕಪ್ ಇದೆಯಾ? ಆ ಬ್ಯಾಕಪ್ ಪೊಲಿಟಿಕಲ್ ಆಗಿದೆಯಾ ಅಥವಾ ದೊಡ್ಡವರದ್ದು ಇದೆಯಾ? ಈ ಪ್ರಶ್ನೆಗಳು ಈಗ ಬರ್ತವೆ. ಯಾಕೆ ಮಂಜುನಾಥ್ ಗೌಡ ಪದೇ ಪದೇ ಇಂತಹ ಪ್ರಕರಣಗಳಲ್ಲಿ ಅವರ ಹೆಸರು ಕೇಳಬರುತ್ತೆ? ಯಾಕೆ ಕೇಳಬರುತ್ತೆ? ಅದರ ಬಗ್ಗೆನೂ ಸಹ ಪ್ರಶ್ನೆಗಳು ಎದ್ದೇಳ್ತವೆ. ಸೊ ಇದಿಷ್ಟು ಈಗ ಹೊಸದಾಗಿ ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿಯಾಗಿ ಬಂದಿರುವಂತಹ ಮಹಿಳೆ, ವೃದ್ಧ ಮಹಿಳೆ, ಆಕೆಯನ್ನ ಕರೆಸಿ 7 ಗಂಟೆಗಳು 7 ಅವರ್ಸ್ ಕೂರಿಸ್ಕೊಂಡು ವಿಚಾರಣೆ ಹೆಸರಿನಲ್ಲಿ ಬೆದರಿಕೆಯ ಧ್ವನಿಯಲ್ಲಿ ಏಕವಚನದಲ್ಲಿ, ಅಷ್ಟು ವಯಸ್ಸಾದ ಮಹಿಳೆಯನ್ನ ಏಕವಚನದಲ್ಲಿ ವಿಚಾರಣೆ ನಡೆಸಿ ಒಂದು ರೀತಿ ಭಯಭೀತರನ್ನಾಗಿ ಮಾಡಿ, ನಿಮ್ಮ ಕುಟುಂಬದ ಸದಸ್ಯರನ್ನು ಸಹ ನಾವು ವಿಚಾರಣೆ ಕರಿತೀವಿ, ಗೊತ್ತಿರಲಿ ನಿಮ್ಗೆ ಅಂತೆಲ್ಲ ಹೇಳಿ ಮಾಡಿರುವಂಥದ್ರ ವಿರುದ್ಧ ಸ್ಟ್ಯಾನ್ಲಿ ಅವರು ಕೊಟ್ಟಿರುವ ಹೇಳಿಕೆ. ಅವರು ಕೊನೆಯಲ್ಲಿ ಹೇಳ್ತಾರೆ, ಸ್ಟ್ಯಾನ್ಲಿ ಅವರು, ಇದರ ವಿರುದ್ಧ ನಾನು ಮಹಿಳಾ ಆಯೋಗಕ್ಕೆ ದೂರು ಕೊಡ್ತಾ ಇದ್ದೀನಿ, ಆ ಸಾಕ್ಷಿಯನ್ನ ಮಹಿಳಾ ಆಯೋಗದ ಮುಂದೆ ಕರ್ಕೊಂಡು ಹೋಗ್ತೀನಿ. ಯಾಕೆ ಈ ರೀತಿ ನಡ್ಕೊಳ್ತಿದ್ದಾರೆ ಈ ಆಫೀಸರ್ಗಳು? ಸತ್ಯ ಹೊರಗಡೆ ಬರೋದು ಬೇಕಾಗಿಲ್ವಾ? ನ್ಯಾಯ ಸಿಗೋದು ಬೇಕಾಗಿಲ್ವಾ ಇವರಿಗೆ? ಉದ್ದೇಶ ಪೂರ್ವಕವಾಗಿ ಮಾಡ್ತಿದ್ದಾರಾ? ಇವರ ಉದ್ದೇಶ ಏನು? ಹಾಗಾದ್ರೆ SITಯ ಉದ್ದೇಶ ಏನು? ಮೊಹಾಂತಿ ಅವರು ಯಾಕೆ ಕ್ರಮ ಕೈಗೊಳ್ತಿಲ್ಲ? ಈ ಎಲ್ಲ ಪ್ರಶ್ನೆಗಳನ್ನು ಸಹ ಸ್ಟ್ಯಾನ್ಲಿ ಅವರು ಎತ್ತಿದ್ದಾರೆ. ಸೊ ನೋಡೋಣ, ಮೊಹಾಂತಿ ಅವರು ಬಂದ ನಂತರ 2 ದಿನದ ನಂತರ ನಾನೇ ಬರ್ತೀನಿ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಏನಾದರೂ ಆಕ್ಷನ್ ಆಗುತ್ತಾ, ಅಥವಾ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ? ಮಹಿಳಾ ಆಯೋಗಕ್ಕೆ ಹೋದ್ರೆ ಮಹಿಳಾ ಆಯೋಗದಲ್ಲಿ ಸಾಕ್ಷಿಗೆ ಏನಾದರೂ ರಕ್ಷಣೆ ಸಿಗುತ್ತಾ? ಯಾವುದೇ ರೀತಿಯಾಗಿ ಆಕೆಗೆ ಮುಂದಿನ ದಿನಗಳಲ್ಲಿ ಇಂತಹ ಹರಾಸ್ಮೆಂಟ್ ಆಗದೇ ಇರುವ ರೀತಿಯಲ್ಲಿ ಏನಾದರೂ ಕ್ರಮ ಆಗತ್ತಾ? ನೋಡೋಣ ಅಷ್ಟೇ. ಸೊ ಎಂಡ್ ಆಫ್ ದಿ ಡೇ ಸೌಜನ್ಯ ಪ್ರಕರಣ ಅಂತ ಬಂದಾಗ, ಯಾರೋ ಒಬ್ರು ಸಾಕ್ಷಿ ಬಂದಿದ್ದಾಗ ಎಷ್ಟು ಹುಷಾರಾಗಿ, ಎಷ್ಟು ಜಾಗರೂಕತೆಯಿಂದ SIT ನಡ್ಕೋಬೇಕಾಗಿತ್ತು ಆ ರೀತಿ ನಡ್ಕೊಂಡಿಲ್ಲ ಅನ್ನೋದು ಮಾತ್ರ ಸ್ಪಷ್ಟ ಆಗ್ತಿದೆ. ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.